ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇದು ಹಬ್ಬದ ದಿನದ್ದು ಬ್ಲಾಗು, ಸಂಕ್ರಾಂತಿ ಹಬ್ಬದ ದಿನದ್ದು. ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ, ಪಾಪು ಕೈ ಬಿಟ್ಟಿರಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿನ ಪೋಸ್ಟ್ ಕೂಡ ಹಾಕಿದ್ದೆ, ಎಲ್ಲರೂ ಲೈಕ್ ಮಾಡಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿದ್ದೀರಾ. ಆದರೂ ವಿಡಿಯೋದಲ್ಲಿ ಒಂದ್ಸಲ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯ ಯಾವ ರೀತಿ ತನ್ನ ಪಥನ ಬದಲಾಯಿಸಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೋ, ಅದೇ ಥರನೇ ನಮ್ಮ ಬಾಳಲ್ಲಿ ಬದುಕಲ್ಲಿರುವಂತಹ ಎಲ್ಲ ಕಷ್ಟಗಳು ಬದಲಾಗಲಿ ಅಂತ ಬೇಡ್ಕೊತ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದಿದ್ದೀನಿ, ಒಂದು 4 ಗಂಟೆ 4:15 ಇರ್ಬೋದು ಟೈಮು. ಅವಾಗ ಎದ್ದು ರಂಗೋಲಿ ಹಾಕ್ತಾಯಿದ್ದೀನಿ. ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅಂದರೆ ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ರು, ಅವ್ರು ಬರೋ ಅಷ್ಟು ಲೇಟ್ ಆಗಿತ್ತು. ಬಂದ ಮೇಲೆ ಊಟ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಕಿಚನ್ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗೋ ಅಷ್ಟರೊಳಗಡೆ ಒಂದು 12 ಗಂಟೆ 12:15 ಆಗೋಯಿತು. ಸೊ ಮಲಗಿಬಿಟ್ಟೆ ನಾನು ಆವಾಗ ನೈಟು. ಮತ್ತು ಇವಾಗ ಬೆಳಗ್ಗೆ ಒಂದು 4 ಗಂಟೆಗೆಲ್ಲ ಎದ್ದಿದ್ದೀನಿ. ಎದ್ದು ಪಾಪು ಎದ್ಬಿಡ್ತಾಳೇನೋ ಅಂತ ಭಯ ಕೂಡ ಆಗಿತ್ತು, ಬಟ್ ಮಲ್ಕೊಂಡಿದ್ಲು. ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಪಾಪು ನೋಡ್ಕೊಳ್ಳಿ ಅಂತ ಬಂದೆ ನಾನು ರಂಗೋಲಿ ಹಾಕೋದಕ್ಕೆ ಅಂತೇಳಿ. ಹಬ್ಬದ ದಿನಗಳಲ್ಲಿ ಬಾಗಿಲಿಗೆ ರಂಗೋಲಿ ಹಾಕಿ ಈ ಥರ ಕಲ್ಲರೆಲ್ಲ ಹಾಕೋದ್ರಿಂದ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಒಂಥರ ಕಳೆ ಬಂದ್ಬಿಡುತ್ತೆ, ಹಬ್ಬದ ವಾತಾವರಣ ಬಂದ್ಬಿಡುತ್ತೆ. ತುಂಬ ಖುಷಿಯಾಗುತ್ತೆ. ಟೈಮ್ ಹಿಡಿಯುತ್ತೆ ಅನ್ನೋದೊಂದು ಬಿಟ್ಟರೆ, ಸ್ವಲ್ಪ ಟೈಮ್ ಬೇಕು ಇದಕ್ಕೆ, ಇದೆಲ್ಲ ಪೇಷನ್ಸಿಂದ ಮಾಡಬೇಕು ಕಲ್ಲರೆಲ್ಲ ಹಾಕೋದಕ್ಕೆ ಅನ್ನೋದೊಂದು ಬಿಟ್ಟರೆ, ಈ ಥರ ಹಾಕೋದ್ರಿಂದ ಎಷ್ಟು ಸಮಾಧಾನ ಆಗುತ್ತಲ್ವ. ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವೋ ಅದೆಲ್ಲ ಮರ್ತೇ ಹೋಗುತ್ತೆ ಫೈನಲ್ ಲುಕ್ ನೋಡಿದಾಗ. ಸೊ ನಾನು ಕೂಡ ರಂಗೋಲಿ ಹಾಕ್ತಾಯಿದ್ದೀನಿ. ನನಗೂ 1 ಅವರ್ ಮೇಲೆ ಟೈಮ್ ತೊಗೊಳ್ತಿದ್ದು ರಂಗೋಲಿ ಎಲ್ಲ ಹಾಕಿ ಕಲರೆಲ್ಲ ಫಿಲ್ ಮಾಡೋ ಅಷ್ಟರೊಳಗಡೆ. 3/4 ಗಂಟೆ ಟೈಮ್ ತೊಗೊಳ್ತು. ಬಾಗಿಲೆಲ್ಲ ತೊಳೆದಿದ್ದೆಲ್ಲ ಸೇರಿಸಿ 1 ಅವರ್ ಆಯಿತು. ಇವಾಗ ಫೈನಲಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಹಾಕಿಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡೆ. ಆಮೇಲೆ ಹ್ಯಾಪಿ ಸಂಕ್ರಾಂತಿ ಅಂತಲೇ ಬರೆದಿಲ್ವಲ್ಲ, ಬರೆದ್ಬೇಡೋಣ ಅಂತ ಬರಿತಾಯಿದ್ದೀನಿ. ಚೆನ್ನಾಗಿತ್ತು. ಅದು ಒಂಥರ ನಾವು ಚಿಕ್ಕವರಾಗಿದ್ದಾಗ ಇದೇ ಥರನೇ ಬರಿತಿದ್ವಿ. ಹೊಸ ವರ್ಷದ ಶುಭಾಶಯ ಅಂತ ಬರಿತಿದ್ವಿ. ಹಬ್ಬ ಯಾವುದೇ ಹಬ್ಬ ಬಂದರೂ ಈ ಥರ ಎಲ್ಲ ರಂಗೋಲಿನಲ್ಲಿ ಮನೆ ರಂಗೋಲಿ ಪಕ್ಕ ಬರೆಯೋದು ಒಂದು ಪದ್ಧತಿ ಥರ ಬಂದುಬಿಟ್ಟಿದೆ ಅವಾಗಿದ್ದ. ಸೊ ಹಾಗೆ ಬರಿತಿದ್ವಿ. ನೀವು ಇದೇ ಥರ ಬರಿತೀರಾ? ಪ್ಲೀಸ್ ಕಮೆಂಟ್ ಮಾಡಿ ನನಗೆ. ಹಾಗೆ ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಿಮಗೆಲ್ಲ ಏನು ಅನ್ನಿಸ್ತು ನನ್ನ ರಂಗೋಲಿ ನೋಡಿ ಅಂತ ಕಮೆಂಟ್ ಮಾಡಿ. ಓಕೆ, ಅಷ್ಟೋ ತನಕ ಟೈಮ್ ತೊಗೊಂಡು ಕಷ್ಟಪಟ್ಟು ರಂಗೋಲಿ ಬಿಡಿಸಿದ್ದಕ್ಕೂ ಖುಷಿ ಅನ್ನಿಸ್ತು ನೋಡಿದಾಗ ಫೈನಲ್ ಲುಕ್ಕು. ಅದಾದಮೇಲೆ ಇವಾಗ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದೆ. ಟೈಮ್ ಆವಾಗಲೇ ಒಂದು 5:15 5:45 ಆಗಿಬಿಟ್ಟಿತ್ತು. ಲೇಟಾಗಿಬಿಡುತ್ತೆ, ಇನ್ನು ಬೇಗ ಬೇಗ ಪೂಜೆ ಎಲ್ಲ ಮಾಡ್ಕೋಬೇಕಲ್ಲ. ಪಾಪು ಎದ್ದೇಳೋಕ್ಕಿಂತ ಮುಂಚೆನೇ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ ಸ್ನಾನಕ್ಕೆ ಹೋಗ್ತಾಯಿದ್ದೆ. ಅಷ್ಟರಲ್ಲಿ ಪಾಪು ಎದ್ಬಿಟ್ಲು. ಸೊ ಅವಳನ್ನೂ ಕರ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಅವಳು ಮಲ್ಕೊಂಡ್ಳು. ಬೆಳಕಾಗೇ ಬಿಡ್ತು. ಟೈಮ್ ಆವಾಗಲೇ ಒಂದು 6 ಗಂಟೆ 6:15 ಆಗೋಯಿತು. ಅವಳಿಗೆ ಸ್ನಾನ ಮಾಡಿಸಿ ಮತ್ತು ಅವಳನ್ನ ಸಮಾಧಾನ ಮಾಡಿ ಮಲಗಿಸಿ ಆಮೇಲೆ ನಾನು ಸ್ನಾನ ಮಾಡಿದ್ದು. ಆಮೇಲೆ ನಿನ್ನೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ, ಎಳ್ಬೀರ ಐಟಮ್ಸ್ ಎಲ್ಲ ಬೇಕಲ್ವ, ಅದನ್ನೆಲ್ಲ ತೊಗೊಂಡು ಬಂದಿದ್ದು. ಹಾಗಾಗಿ ಇಟ್ಬಿಟ್ಟಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು. ಆಮೇಲೆ ಬಿಸಿನೀರು ಮೊದಲು ನಾನು ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರೇ ಕುಡಿಯೋದು. ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಇಟ್ಕೊಂಡಿದ್ದೀನಿ. ಹಾಗೆ ಅದು ಐಟಮ್ ತಂದಿದ್ದಲ್ಲ ಅದೆಲ್ಲ ತೆಗೆದಿಟ್ಕೊಬಿಡೋಣ ಅಂದ್ಕೊಂಡೆ. ಇಲ್ಲೇ ನಮ್ಮ ಮನೆ ಹತ್ರ ಲಾಯಲ್ ವರ್ಲ್ಡ್ ಇದೆ. ನಿನ್ನೆ ಸಂಜೆ ನಾನೇ ಹೋಗಿದ್ದೆ. ನನ್ನ ಹಸ್ಬೆಂಡು ಬರೋದು ಲೇಟಾಗಿ ಹೋಗಿತ್ತು. ಅವ್ರು ಬಂದು ಹೋಗಿ ತಂದು ಕೊಡೋ ಅಷ್ಟು ಲೇಟಾಗಿಬಿಡತ್ತಲ್ವ, ನಾನೇ ಹೋಗೋಣ ಅಂತೇಳಿ ಹೋಗಿದ್ದೆ. ಎಲ್ಲ ಐಟಮು ಒಂದೇ ಕಡೆ ಸಿಕ್ಬಿಡ್ತು ನನಗೆ. ಎಲ್ಲೂ ನಾನು ಹುಡ್ಕಾಡೋ ಅವಶ್ಯಕತೆಯೇ ಬರಲಿಲ್ಲ. ತೊಗೊಂಡು ಬಂದೆ ಎಲ್ಲನೂ. ಇದು ಕಡಲೆಬೀಜ, ಹುರಿದಿರೋ ಕಡಲೆಬೀಜ ಅಂತ ಹೇಳ್ಬಿಟ್ಟು ಕೊಟ್ಟರು. ನೋಡಬೇಕು. ಫೈನಲಿ ನೋಡಿ ಸ್ನಾನ ಎಲ್ಲ ಮಾಡಿ ಬಂದು ನಾನು ಹೊಸ್ಲು ತೊಳೆದಿದ್ದು. ನಾನು ಯಾವಾಗಲೂ ಸ್ನಾನ ಮಾಡೋಕ್ಕಿಂತ ಮುಂಚೆ ಹೊಸ್ಲೆಲ್ಲ ತೊಳೆಯೋಕ್ಕೆ ಹೋಗಲ್ಲ. ತುಳಸಿ ಕಟ್ಟೆ ಮತ್ತು ಹೊಸ್ಲನ್ನ ತೊಳೆದು ಹೊಸ್ಲಿಗೂ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ರಂಗೋಲಿ ಹಾಕಿ ಪೂಜೆ ಮಾಡಿದ್ದಾಯಿತು. ನೋಡಿ ಚೆನ್ನಾಗಿ ಬೆಳಕಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ ರಂಗೋಲಿ. ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿ ಹಾಕಿದ್ದೀರ ರಂಗೋಲಿನ ಅಂತ. ಹಾಗೇನು ಜಾಸ್ತಿ ಎಲ್ಲರೂ ಇಷ್ಟಪಟ್ಟಿದ್ದು ಹೊಸ್ಲನ್ನ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೊಸ್ಲು, ತುಂಬ ಚೆನ್ನಾಗಿ ಹಾಕಿದ್ದೀರ ರಂಗೋಲಿನ ಅಂತ ಹೇಳಿದ್ರು. ಅಂದರೆ ಎಳ್ಳು ಬೆಲ್ಲ ಕೊಡೋಕ್ಕೆ ಬರ್ತಾರಲ್ವ ಮನೆಗೆ, ಅವ್ರುಗಳು ಆ ಥರ ಹೇಳಿದ್ದು. ನನಗೂ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಪಾಪು ಇನ್ನೂ ಮಲ್ಕೊಂಡಿದ್ಲು. ಸರಿ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂದ್ಕೊಂಡು ಬಂದೆ. ನಾನು ಕೊಬ್ಬರಿ ಬೆಲ್ಲ ಎಲ್ಲ ಮನೇಲೇ ಕಟ್ ಮಾಡಿದ್ದು. ಇನ್ನು ಮಿಕ್ಕಿದ ಐಟಮ್ ಮಾತ್ರ ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದು.
ಎಲ್ಲನೂ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಡಲೆ ಬೀಜ ಹುರಿದಿರೋದು ಅಂತ ಕೊಟ್ಟಿದ್ದರು. ಬಟ್ ಅದು ಯಾಕೋ ನಂಗೆ ಸ್ವಲ್ಪ ಫ್ರೈ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮತ್ತೆ ಹುರಿತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ ಕೂಡ ಅಷ್ಟೇ ಹುರಿದು ಅದರೊಳಗಡೆ ಹಾಕಿ, ಹಾಗೆ ಹುರ್ಗಡ್ಲೆ ಕೂಡ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅಷ್ಟೇ. ಬಿಸಿ ಮಾಡಿಕೊಂಡು ಅದರೊಳಗಡೆಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾನು ಹೊಸ ವರ್ಷಕ್ಕೆ ಇದು ಸಂಕ್ರಾಂತಿಗೆ ಅಂತ ಹೇಳಿ ಸ್ಯಾರಿ ಇತ್ತು ನನ್ನ ಹತ್ರ, ಯೂಸ್ ಮಾಡದೇ ಇರೋದು ಹೊಸ ಸ್ಯಾರಿನೇ, ಅದನ್ನ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಗಡಿಬಿಡಿ ಗಲಾಟೆ, ಮತ್ತು ಎಲ್ಲಿ ಪಾಪು ಎದ್ಬಿಡ್ತಾಳೋ, ಮತ್ತೆ ರೂಮ್ ಒಳಗಡೆ ಹೋದರೆ ಎದ್ಬಿಡ್ತಾಳೆ, ಕಬೋರ್ಡೆಲ್ಲ ಓಪನ್ ಮಾಡಿದಾಗ ಸೌಂಡಿಗೆ ಎದ್ಬಿಡ್ತಾಳೆ ಅನ್ನೋ ಭಯಕ್ಕೆ ನಾನು ಹೋಗಿ ಸ್ಯಾರಿ ಹಾಕ್ಕೊಳ್ಳೇ ಇಲ್ಲ. ಇದು ಹೊಸ ವರ್ಷದಲ್ಲಿ ಹಾಕಿದ್ನಲ್ಲ ಡ್ರೆಸ್ಸು, ಅದೇ ಡ್ರೆಸ್ಸು, ಅದನ್ನೇ ಹಾಕ್ಕೊಂಡು ಹಬ್ಬ ಪೂಜೆ ಮಾಡಿಬಿಟ್ಟೆ. ಅಯ್ಯೋ, ಆಮೇಲೆ ಅಂದ್ಕೊಂಡೆ, ಅಯ್ಯೋ ಸ್ಯಾರಿ ಇತ್ತು ಹಾಕ್ಕೊಳ್ಳಿಲ್ವಲ್ಲ ನಾನು ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಕೆಲವು ಟೈಮು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಪರವಾಗಿಲ್ಲ, ಮಕ್ಳಿಗೆ ಹೊಸ ಬಟ್ಟೆ ಹಾಕಿದ್ದೆ ಸಾಕಾಯಿತು. ನನ್ನ ಹತ್ರ ಏನು ಇರಲಿಲ್ಲ ಹೊಸ ಬಟ್ಟೆ ಅಂತಲ್ಲ, ಇತ್ತು, ಹೊಸ ಸ್ಯಾರಿ ಇತ್ತು, ಹಾಕೋಬೋದಿತ್ತು. ಬಟ್ ನಾನೇ ಹೋಗಿ ತಗೊಳ್ಳಿಲ್ಲ ಅಷ್ಟೇ, ಕಬೋರ್ಡು ಸೌಂಡ್ ಆದರೆ ಎದ್ಬಿಡ್ತಾಳೆ ಅಂತ. ಇವಾಗ ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲನೂ ಹುರಿದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಪಾಪು ಕೂಡ ಎದ್ಬಿಟ್ಲು. ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಹಂಗೆ ಎದ್ಬಿಟ್ಲು. ಸೊ ಹಂಗೆ ಕರ್ಕೊಂಡು ಬಂದು ಅವಳಿಗೆ ತೋರಿಸ್ತಾ ಇದ್ದೀನಿ, ನೋಡು ನಿಂಗೋಸ್ಕರ ಏನೇನು ಮಾಡ್ತಾಯಿದ್ದೀನಿ ಅಂತ. ಅವಳು ಒಂಥರ ಎಲ್ಲನೂ ಕಲರ್ಫುಲ್ಲಾಗಿ ಕಾಣ್ತಿತ್ತಲ್ಲ ಅದು, ಅದಕ್ಕೆ ನೋಡ್ತಾ ಇದ್ಲು, ನಾನು ಎಲ್ಲಿದ್ದೀನಿ, ಇದೇನು ಮಾಡ್ತಿದ್ದೆ ನಮ್ಮಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ಮನೆಯಲ್ಲಿ ಹಾಕ್ತೀನಲ್ಲ ಡ್ರೆಸ್ಸು, ಅದನ್ನೇ ಹಾಕಿದೆ. ಇನ್ನೂ ಎಳ್ಬಿರೋದು ಲೇಟ್ ಆಗುತ್ತಲ್ವ, ಅದಕ್ಕೆ. ಅವಳು ಅಂಗಡಿಗೆ ಹೋಗ್ತಿದ್ರು ನನ್ನ ಹಸ್ಬೆಂಡು. ಅವಳು ಈಗ ಅಭ್ಯಾಸ ಆಗಿಬಿಟ್ಟಿದ್ದಾಳೆ, ಪಪ್ಪ ಹೊರಗಡೆ ಹೋಗ್ತಿದ್ದಾರೆ ಅಂದರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾಳೆ. ಕರ್ಕೊಂಡು ಹೋಗ್ತಿದ್ರು. ಅಷ್ಟರೊಳಗಡೆ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಹಸುಗಳಿದೆ, ಅವರು ಹಸುಗೆಲ್ಲ ಬಣ್ಣ ಎಲ್ಲ ಹಚ್ಚಿ ಬಿಟ್ಟಿದ್ರು, ಹೊರಗಡೆ ಬಿಟ್ಟಿದ್ರು. ಹಸುನ ನೋಡಿಬಿಟ್ಟು ಕೂಗ್ತಾ ಇದ್ಲು ಅವಳು. ತುಂಬ ಇಷ್ಟ ಅವಳಿಗೆ ನಾಯಿ, ಹಸು, ಈ ಥರ ಪ್ರಾಣಿಗಳು, ಬೆಕ್ಕು ಅಂದರೆ ತುಂಬ ಇಷ್ಟ. ಕರಿತಾಳೆ, ಅವನ್ನ ಮಾತಾಡಿಸ್ತಾಳೆ ಇವಳು ಪಾಪು. ಆವಾಗ ನನ್ನ ಹಸ್ಬೆಂಡು ತೋರಿಸ್ಕೊಂಡು ಕರ್ಕೊಂಡು ಹೋದರು. ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡು ಸ್ವೀಟ್ ನನಗೆ ಬೇಡ ಅಂತ ಹೇಳಿದ್ರು. ನನ್ನ ಮಗ ನನಗೆ ಪೊಂಗಲ್ ಬೇಡ ಅಮ್ಮ, ಪಾಯಸ ಮಾಡಿಕೊಡು ಅಂದ. ಸರಿ ಪಾಯಸನೇ ಮಾಡಿಕೊಡೋಣ ಅಂಥೇಳಿ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದ್ರ ರೆಸಿಪಿ ಎಲ್ರಿಗೂ ಗೊತ್ತಿರೋದೇ ಅಲ್ವಾ, ಅದಕ್ಕೆ ನಾನು ರೆಸಿಪಿ ಏನು ಶೇರ್ ಮಾಡಿಲ್ಲ, ಸಿಂಪಲ್ಲಾಗಿ ಹಾಗೆ ಮಾಡಿಬಿಟ್ಟೆ. ಹಾಗೆ ನಮ್ಮ ಮನೆಯಲ್ಲಿ ಯಾವ ಥರ ಅಂತಂದರೆ, ಸಂಕ್ರಾಂತಿ ಹಬ್ಬ ಅಂದರೆ ಮೊದಲಿಂದ ಮಾಡ್ಕೊಂಡು ಬಂದಿರೋದು. ನಮ್ಮೂರ ಕಡೆ, ನಮ್ಮ ಅಮ್ಮನ ಮನೆ ಕಡೆ ಯಾವ ಥರ ಅಂದರೆ ನಾನ್ ವೆಜ್ ಮಾಡೋದು. ನಮಗೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ನಾನ್ ವೆಜ್ಜೇ ಮಾಡೋದು. ಅಂದರೆ ಯಾವ ಥರ ಮಾಡ್ತಿದ್ರು ಅಂದರೆ, ಕೋಳಿಗಳು ಸಾಕಿರೋರಲ್ಲ ಊರುಗಳಲ್ಲಿ, ಆ ಥರ. ಆಗ ಸಂಕ್ರಾಂತಿ ಹಬ್ಬದ ದಿನ ಒಂದು ಕೋಳಿ ಕುಯ್ಯೋದು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ನಮಗೂ ಬುದ್ಧಿ ಬಂದಾಗಿಂದ ನಮಗೂ ಗೊತ್ತಿರೋದು ಅದೇ ಥರನೇ. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯವರು ಫಸ್ಟು ಬೆಳಗ್ಗೆ ಎದ್ದು ಪೊಂಗಲೆಲ್ಲ ಮಾಡ್ತಿರ್ಲಿಲ್ಲ. ಆವಾಗ ಬೆಳಗ್ಗೆ ಊಟಕ್ಕೇ ಕೋಳಿ ಕುಯ್ದುಬಿಡೋರು. ಕೋಳಿ ಕುಯ್ದು ಶಾವಿಗೆ ಮಾಡ್ತಿದ್ರು, ಒತ್ತು ಶಾವಿಗೆ ಅಂತ ಮಾಡ್ತಾರಲ್ಲ, ಅದನ್ನು ಮಾಡಿ ಕೋಳಿ ಸಾಂಬಾರು ಮಾಡ್ತಿದ್ರು. ಬಟ್ ಇವಾಗೆಲ್ಲ ಇವಾಗಲೂ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊತಾರೆ. ಇವಾಗೆಲ್ಲ ಪೊಂಗಲ್ ಮಾಡೋದು ಅಭ್ಯಾಸ ಆಗಿರೋದಷ್ಟೇ. ನೋಡಿ ನನ್ನ ಮಗಳದ್ದು ಫ್ರಾಕ್ ಯಾವ ಥರ ಕಾಣ್ತಿದೆ ಅಂತ ಹೇಳಿ, ಇದೇ ಬಟ್ಟೆ ತೊಗೊಂಡು ಬಂದಿದ್ದೆ ಅವಳಿಗೆ. ನಿನ್ನೆ ಊರಿಂದ ಬಂದಲ್ಲ ನಾನು, ಬರುವಾಗ ಅಪ್ಪಾಜಿ ಮಟನ್ ತೊಗೊಟ್ಟಿದ್ರು, ತೊಗೊಂಡೋಗು ಅಂತ ಹೇಳಿ. ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಅಂತಲೇ ತೆಗೆದುಕೊಟ್ಟಿದ್ರು. ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ, ಜೊತೆಗೆ ಪೊಂಗಲ್ ಮಾಡಿದ್ನಲ್ಲ, ಜೊತೆಗೆ ಮಟನ್ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತ. ಬಟ್ ಶಾವಿಗೆ ಮಾಡ್ತಾಯಿಲ್ಲ ನಾನು, ಮಟನ್ ಸಾಂಬಾರಲ್ವ ಅದಕ್ಕೆ. ಬಟ್ ಮುದ್ದೆ ಕೂಡ ಮಾಡೋ ಹಾಗಿಲ್ಲ, ಹಬ್ಬದ ದಿನ ಮುದ್ದೆ ಮಾಡಬಾರ್ದಂತೆ. ಗೊತ್ತಿಲ್ಲ ನನಗೂ ಯಾಕೆ ರೀಸನ್ ಅಂತ, ಮಾಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಮುದ್ದೆ ಮಾಡಲಿಲ್ಲ. ಮಟನ್ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೆ ಅಷ್ಟೇ. ಪಾಪು ಮಲಗಿ ಎದ್ದಿದ್ದಾಯಿತು. ಇವಾಗ ಅವಳಿಗೆ ಎಳ್ಬಿರ್ಬಿಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಮಗ ಕೂಡ, ನನಗೂ ಬೇಕಮ್ಮ ಎಳ್ಬಿರಬೇಕು ಅಂದ್ಕೊಂಡು ಬಂದ. ಅಂದರೆ ಅವನಿಗೆ ಪಾಪು ಹುಟ್ಟೋಕ್ಕಿಂತ ಮುಂಚೆ, ಅಂದರೆ ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ ಅವನಿಗೆ ಒಂದು 5 ವರ್ಷದ ತನಕನೂ ಮಾಡಿದೆ, ಚಿಕ್ಕವನಲ್ವ ಅಂತ. ಬಟ್ ಈಗ ಅವನು ನನಗೂ ಮಾಡಬೇಕು ಅಂತಾನೆ. ಮನೆಯಲ್ಲಿ ಮಕ್ಕಳು ಒಬ್ರಿಗೆ ಮಾಡಿದಾಗ ಇನ್ನೊಬ್ರು ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರಲ್ವ, ಅದಕ್ಕೆ ಸರಿ ಅಂತೇಳಿ ಅವನು ಕೂರಿಸ್ದೆ. ಆ್ಯಕ್ಚುಲಿ ಅವನಿಗೆ ಹೊಸ ಬಟ್ಟೆ ಬೇರೆ ತೊಗೊಂಡಿದ್ವಿ, ಅದನ್ನು ಹಾಕ್ಕೊಂಡು ಅವನು ಏನು ಮಾಡಿದ್ದಾನೆ ಅಂದರೆ ಕುಂಕುಮ ಹಚ್ಕೊಳ್ಳೋಕ್ಕೆ ಅಂತ ಹೋಗಿ ಮೈಗೆಲ್ಲ ಮಾಡಿಕೊಂಡು, ಹಾಗೆ ರಂಗೋಲಿಗೆ ಹಚ್ಚಿದನೆಲ್ಲ ಕಲ್ಲರು, ಅದನ್ನೆಲ್ಲ ಬಟ್ಟೆಗೆ ಮಾಡ್ಕೊಂಡ್ಬಿಟ್ಟ. ಅದನ್ನು ಹಾಗೆ ಒರೆಸಿದ್ರೆ ಹೋಗ್ತಿತ್ತೇನೋ, ಬಟ್ ಇವನು ಒದ್ದೆ ಕೈನಲ್ಲಿ ಒರೆಸ್ಕೊಳಕ್ಕೆ ಹೋಗಿದ್ದಾನೆ, ನೀರು ಮಾಡಿಕೊಂಡು. ಅದು ಜಾಸ್ತಿ ಆಗ್ಬಿಡ್ತು, ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಬಿಚ್ಚಿಸ್ಬಿಟ್ಟು
ಈ ಟೀ ಶರ್ಟ್ ಹಾಕಿದ್ದೀನಲ್ಲ ಅದು ಕೂಡ ಹೊಸದೇನೆ ಟೀ ಶರ್ಟು ಪ್ಯಾಂಟು, ಅದಕ್ಕೆ ಅದನ್ನೇ ಹಾಕ್ಬಿಟ್ಟು ಕೂರಿಸಿದ್ದೀನಿ. ಹಾಗೆ ನಾವು ಎಳ್ಬಿರೋದು ಯಾವ ಥರ ಅಂದರೆ, ನಾನು ಬೆಲ್ಲದ ಅಚ್ಚು ತೊಗೊಂಡಿದ್ದೀನಿ. ಬೆಲ್ಲದ ಅಚ್ಚಲ್ಲೇ ಬೀರಬೇಕು ಅಂತೇನಿಲ್ಲ, ಕೊಬ್ಬರಿನಲ್ಲಿ ಬೀರ್ಬೋದು, ಹಾಗೆ ಪಾವು ಬರುತ್ತಲ್ಲ ಪಾವಲ್ಲಿ ಬೀರ್ಬೋದು, ಇಲ್ಲ ಲೋಟದಲ್ಲಿ ಕೂಡ ಬೀರ್ಬೋದು. ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಮತ್ತು ಬೆಳ್ಳಿ ಪದಾರ್ಥ ಏನಾದರೂ, ಬೆಳ್ಳಿ ನಾಣ್ಯ ಆಗ್ಬೋದು ಅಥವಾ ಬೆಳ್ಳಿ ಕಾಲ್ಗೆಜ್ಜೆ ಆಗ್ಬೋದು, ಹಾಗೆ ಚಿನ್ನದ ಏನಾದರೂ ಒಂದು ಚಿನ್ನದ ಉಂಗುರ ಅಥವಾ ಓಲೆ ಏನಾದರೂ ಸರಿ, ಚಿನ್ನದ ಒಂದು ಏನಾದರೂ ಹಾಕಿ, ಅದಾದಮೇಲೆ ಎಳ್ಳು ಬೀರೋದಕ್ಕೆ ರೆಡಿ ಮಾಡಿದ್ವಲ್ಲ ಎಳ್ಳು ಬೆಲ್ಲ ಎಲ್ಲ, ಅದನ್ನೆಲ್ಲ ಹಾಕಿಬಿಟ್ಟು ಮಕ್ಕಳಿಗೆ ಆಶೀರ್ವಾದ ಮಾಡೋ ಥರ ಭಗವಂತನ ಹತ್ರ ಕೇಳಿಕೊಂಡು, ದೇವರೇ ನನ್ನ ಮಕ್ಕಳಿಗೆ ಧನ ಕನಕ ಐಶ್ವರ್ಯಗಳು ಸಿಗಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ, ಎಲ್ಲ ರೀತಿ ಸುಖ ಸಂಪತ್ತು ನೆಮ್ಮದಿ ಅನ್ನೋದನ್ನು ಕೊಡಪ್ಪ ಅಂತ ಕೇಳಿಕೊಂಡು ಮಕ್ಕಳ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಥರನೇ ಮಾಡ್ತಿರೋದು ನಾವು. ಯಾವಾಗಲೂ ಬೆಲ್ಲದಲ್ಲೇ ನಾನು ಮಾಡೋದು, ಅದಕ್ಕೆ ಬೆಲ್ಲದಲ್ಲೇ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಮಾಡಿದ್ದಾಯಿತು, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹಾಕಿದ್ವಿ. ಇವಾಗ ಮಗಳಿಗೂ ಸೇಮ್ ಅದೇ ಥರನೇ ಕಾಯಿನ್ಗಳು ಇಟ್ಕೊಂಡಿದ್ವಿ. ಒಂದು 5 ಕಾಯಿನು ಅಥವಾ 3 ಕಾಯಿನು ಹಾಕೋರು 9 ಕಾಯಿನ್ ಹಾಕ್ತಾರೆ, ಎಷ್ಟು ಬೇಕಾದರೂ ಹಾಕ್ಬೋದು ಕಾಯಿನು. ಹಾಗೆ ಬೆಳ್ಳಿ ಒಂದು ಐಟಮು, ಚಿನ್ನದ್ದು ಎಲ್ಲ. ನಾನು ನನ್ನ ಮಗಳಿಗೆ ಒಂದು ಲಕ್ಷ್ಮಿ ಡಾಲರ್ ಇತ್ತು, ಅದನ್ನು ಹಾಕಿದ್ದೆ. ಹಾಗೆ ಬೆಳ್ಳಿಗೆ ಕಾಲ್ಗೆಜ್ಜೆ ಇತ್ತು ಅದು. ಹಾಗೆ ಕಾಯಿನ್ಗಳು ಹಾಕಿಬಿಟ್ಟು ಮತ್ತು ಮಾಮೂಲಿ ಅರಿಶಿನ, ಕುಂಕುಮ, ಹೂವು, ಗಂಧ, ಅಕ್ಷತೆ ಎಲ್ಲ ಹಾಕಿ, ಅವೆಲ್ಲ ಶುಭ ಸಂಕೇತ ಅಲ್ವಾ, ಸಮೃದ್ಧಿ ಸಂಪತ್ತಿನ ಸಂಕೇತ. ಹಾಗಾಗಿ ಅದನ್ನೆಲ್ಲ ಹಾಕಿ ಮಕ್ಕಳ ತಲೆ ಮೇಲೆ ಆಶೀರ್ವಾದ ಮಾಡಿ ಹಾಕೋದು ಅಂತ ಹೇಳ್ತಾರೆ. ಅದೇ ಥರನೇ ನನ್ನ ಮಗಳಿಗೂ ಕೂಡ ಮಾಡಿದ್ದು. ಆ್ಯಂಡ್ ನೀವೆಲ್ಲ ಯಾವ ಥರ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ, ನೀವೆಲ್ಲ ಯಾವ ರೀತಿ ಎಳ್ಬಿರ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವುಗಳು ಕೂಡ ನಾನ್ ವೆಜ್ ಮಾಡ್ತೀರಾ ಹಬ್ಬದ ದಿನ ಅಂತ ಹೇಳಿ ನನಗೆ. ಯಾಕಂದರೆ ಕೆಲವು ಕಡೆ ನಾನ್ ವೆಜ್ ಮಾಡಲ್ಲ, ನಮ್ಮ ಮನೆಗಳಲ್ಲೆಲ್ಲ, ನಮ್ಮೂರಲ್ಲೆಲ್ಲ, ನಮ್ಮ ಮನೆಗೆ ಅನ್ನೋದಕ್ಕಿಂತ ನಮ್ಮೂರ ಕಡೆ ಎಲ್ಲ, ನನ್ನ ಹಸ್ಬೆಂಡ್ ಮನೆ ಕಡೆನೂ ಅಷ್ಟೇ ಅಂತೆ ನಾನ್ ವೆಜ್ ಮಾಡ್ತಾರೆ. ನಮ್ಮ ಮನೆಗಳಲ್ಲೂ ಅಷ್ಟೇ, ನಮ್ಮೂರ ಕಡೆಯೂ ಅಷ್ಟೇ, ಪ್ರತಿ ಮಕರ ಸಂಕ್ರಾಂತಿಗೂ ಎಲ್ಲರ ಮನೇಲೂ ನಾನ್ ವೆಜ್ಜೇ ಮಾಡ್ತಾಯಿದ್ದಿದ್ದು. ಹಾಗಾಗಿ ನಾವು ಕೂಡ ನಾನ್ ವೆಜ್ ಮಾಡಿದ್ದೀವಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಪ್ಲೀಸ್ ಮರೀದೆ ಕಮೆಂಟ್ ಮಾಡಿ ಹೇಳಿ ನನಗೆ. ನನ್ನ ಮಗಳಿಗೆ ಫಸ್ಟ್ ಸಂಕ್ರಾಂತಿ ಹಬ್ಬ ಇದು. ನಮಗಂತೂ ತುಂಬಾ ಖುಷಿ, ಅದರಲ್ಲೂ ನಮಗೆ ಮಗಳು ಹುಟ್ಟಿರೋದು ತುಂಬಾ ಖುಷಿಯಾದ ವಿಚಾರ. ನಿಮಗೆಲ್ರಿಗೂ ಗೊತ್ತಿದೆ ನಂಗೆ ತುಂಬ ಇಷ್ಟ ಅಂತ. ಹಾಗಾಗಿ ನನ್ನ ಮಗಳಿಗೆ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವಳಿಗೆ ಬಟ್ಟೆ ಹಾಕಿ ರೆಡಿ ಮಾಡಿದ್ದೀನಿ. ತುಂಬ ಮುದ್ದಾಗಿ ಕಾಣ್ತಾಯಿದ್ಲು. ಎಲ್ಲರೂ ಹೇಳ್ತಿದ್ರು ದೃಷ್ಟಿ ಆಗುತ್ತೆ, ಬೇಗ ದೃಷ್ಟಿ ಆಗಿಬಿಡುತ್ತೆ, ದೃಷ್ಟಿ ತೆಗೀರಿ ಅಂತ ಹೇಳ್ತಾಯಿದ್ರು. ನನ್ನ ಹಸ್ಬೆಂಡ್ ಕೂಡ ಅದೇ ಹೇಳ್ತಿದ್ರು, ಬೇಗ ದೃಷ್ಟಿ ತೆಗಿ, ಅವಳಿಗೆ ತುಂಬ ದೃಷ್ಟಿ ಆಗುತ್ತೆ, ನಮ್ಮ ಕಣ್ಣೇ ಆಗಿಬಿಡತ್ತೆ ಅಂತಿದ್ರು. ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಾಯಿದ್ಲು. ಮತ್ತು ಅವಳಿಗೆ ಅದೆಲ್ಲ ಗೊತ್ತಿಲ್ಲ ಏನಿದು ಅಂತ ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ಬಾಯಿಗೆ ಹಾಕ್ಕೋಬೇಕು ಅಂತ ನೋಡ್ತಾಯಿದ್ಲು, ಏನಿದು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ. ಕೊನೆಗೆ ನಾವೆಲ್ಲರೂ ಎಳ್ಳು ಬೀರಿದ್ವಿ. ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ವಿ, ನನ್ನ ಮಗಳಿಗೆ ಮಗನಿಗೆ ಇಬ್ರಿಗೂ ಆಶೀರ್ವಾದ ಮಾಡಿ ಕೇಳ್ಕೊಂಡ್ವಿ, ಭಗವಂತ ಒಳ್ಳೇದು ಮಾಡಿದ್ರೆ ಸಾಕು ನನ್ನ ಮಕ್ಕಳಿಗೆ ಅಂತ. ಇವಾಗ ಆರತಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ. ಇಬ್ರಿಗೂ ಆರತಿ ಮಾಡಿಬಿಟ್ಟು ಆಮೇಲೆ ಎಳ್ಳು ಬೆಲ್ಲ ತಿನ್ನಿಸಿದ್ದು. ನನ್ನ ಹಸ್ಬೆಂಡ್ ಏನು ಮಾಡಿದರು ಅಂದರೆ, ಮನೆಗೆ ವಿಡಿಯೋ ಕಾಲ್ ಮಾಡಿದರು. ಊರಿಗೆ ಅಪ್ಪಾಜಿ ಇರ್ತಾರಲ್ಲ, ಅಪ್ಪಾಜಿಗೆ ತುಂಬ ಇಷ್ಟ ನನ್ನ ಮಗಳು ಅಂದರೆ. ಅದಕ್ಕೆ ಈ ಥರ ಡ್ರೆಸ್ ಎಲ್ಲ ಮಾಡ್ಕೊಂಡ್ರೆ ನೋಡಲಿ ಅಂತೇಳಿ ವಿಡಿಯೋ ಕಾಲ್ ಮಾಡಿದ್ರು. ಬಟ್ ಅಪ್ಪಾಜಿ ಲೈನಿಗೆ ಸಿಗಲಿಲ್ಲ ನಮಗೆ, ಹೊರಗಡೆ ಹೋಗಿಬಿಟ್ಟಿದ್ರು. ಅಮ್ಮ ಸಿಕ್ಕಿದ್ರು. ಇವರು ವಿಡಿಯೋ ಕಾಲಲ್ಲಿ ತೋರಿಸ್ತಿದ್ದಾರೆ, ನೋಡಿ ಈ ಥರ ಮಾಡಿದ್ವಿ ಅಂತ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು ಹಬ್ಬ ಮಾಡಿದ್ದು. ಕೊನೆಗೆ ಎಳ್ಬೀರಿ ಎಲ್ಲ ಆಗಿ ಆರತಿ ಎಲ್ಲ ಮಾಡಿದ್ಮೇಲೆ ಎಳ್ಳು ಬೆಲ್ಲನ ಮಕ್ಕಳಿಗೆ ತಿನ್ನಿಸಿದ್ವಿ. ಅಂದರೆ ಎಲ್ರೂ ಒಬ್ರಿಗೊಬ್ರು ಕೊಟ್ಕೊಂಡು ತಿನ್ನಿಸಿದ್ವಿ. ನನ್ನ ಮಗಳಿಗೆ ಮಾತ್ರ ಒಂದೇ ಒಂದು ಸ್ವಲ್ಪ ಬೆಲ್ಲನ ಬಾಯಿಗೆ ಹಾಕ್ತೆ ಅಷ್ಟೇ, ಇನ್ನೇನು ತಿನ್ನಿಸ್ಲಿಲ್ಲ ಅವಳಿಗೆ. ಇನ್ನೂ ಗೊತ್ತಾಗಲ್ಲ ಅಲ್ವಾ, ಅದಕ್ಕೆ. ಅವಳಿಗೆ ಫ್ರಾಕ್ ಎಲ್ಲ ಒಂಥರ ಅನಿಸ್ಬಿಟ್ಟಿದೆ, ಏನೋ ಹೊಸ ಥರ ಹಾಕ್ಬಿಟ್ಟಿದ್ದಾರೆ ಅಂತ ತುಂಬ ಇದು ಮಾಡ್ತಿದ್ಲು. ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಲಿಲ್ಲ. ಕೊನೆಗೆ ಏನು ಸಿಕ್ಕಿದ್ರು ತೆಗೆದು ಬಾಯಿಗೆ ಹಾಕ್ಕೊತಾ ಇದ್ಲು. ನನ್ನ ಹಸ್ಬೆಂಡ್ ಹೇಳಿದ್ರು, ಫಸ್ಟ್ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಬಿಡು ಅಂತ ಹೇಳಿದ್ರು. ಇನ್ನು ಎಳ್ಳು ಬೆಲ್ಲ ಕೊಡೋಕೆ ಹೋಗೋದು ಹೇಗಿದ್ರು ಸಂಜೆ ಅಲ್ವ, ಇವಾಗೇನು ಹೋಗಲ್ವಲ್ಲ, ಫಸ್ಟು ಡ್ರೆಸ್ ಚೇಂಜ್ ಮಾಡಿಬಿಡು ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಬೇಕು ಇವಾಗ ಅವಳಿಗೆ. ನನ್ನ ಮಗನೂ ಅಷ್ಟೇ, ಅವ್ನು ಚಿಕ್ಕವನಿದ್ದಾಗಿಂದನೂ ಅಷ್ಟೇ. ನಾವು ಹೊಸೂರ್ಗೆ ಹೋಗ್ತಿದ್ವಿ ಪ್ರತಿ ವರ್ಷ. ಹೊಸೂರ್ಗೆ ಹೋಗ್ಬಿಟ್ಟು ಹೊಸೂರಲ್ಲೇ ಬೀರ್ತಾ ಇದ್ವಿ. ಇದೇ ಫಸ್ಟ್ ವರ್ಷ ನಾವು ಸಪ್ರೇಟಾಗಿ ಎಳ್ಬೀರಿರೋದು. ನನ್ನ ಮಗಳು ನೋಡಿ ಅಲ್ಲಿ ಎಲ್ಲನೂ ತೆಗ್ದು ಬಾಯಿಗೆ ಹಾಕ್ಕೋಬೇಕು, ತೆಗ್ದೆಸಿಬೇಕು, ಇದೇ ಮಾಡ್ತಿದ್ದಾಳೆ. ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಈಗ ಮಟನ್ ಸಾಂಬಾರು ಕೂಡ ರೆಡಿ ಆಗಿತ್ತು. ಅಷ್ಟರಲ್ಲಿ ಸಾಂಬಾರೆಲ್ಲ ರೆಡಿ ಆದಮೇಲೆ ಇನ್ನು ಊಟ ಮಾಡೋದಷ್ಟೇ ಬಾಕಿ. ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಷ್ಟೇ. ನೋಡಿ, ನಾನು ಮತ್ತು ನನ್ನ ಮಗಳು ರೆಡಿ ಆಗಿದ್ದೀವಿ. ಇವಾಗ ಎಳ್ಳು ಬೆಲ್ಲ ಎಲ್ಲನೂ ಹಂಚಕ್ಕೆ ಹೋಗಬೇಕು. ನಾನು ನನ್ನ ಮಗಳು ಎಳ್ಳು ಬೀರಕ್ಕೆ ಹೋಗ್ತಿದ್ದೀವಿ.
ನನ್ನ ಮಗ ಎಲ್ಲೋ ಆಟಾಡಕ್ಕೆ ಹೋಗ್ಬಿಟ್ಟಿದ್ದಾನೆ. ಇಷ್ಟೋ ತನಕ ವೆಯ್ಟ್ ಮಾಡಿದವನು ಬರ್ತಾ ಇಲ್ಲ. ನೋಡಿ ನನ್ನ ಮಗಳು ಫ್ರಾಕ್ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನೇನ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಇಲ್ಲಿ ನೋಡಿದವರು ಕೂಡ ಅದೇ ಹೇಳಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ದೃಷ್ಟಿ ಆಗುತ್ತೆ, ಬೇಗ ದೃಷ್ಟಿ ತೆಗೀರಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಒಂದು ಇಲ್ಲಿ ಸುತ್ತಮುತ್ತ ಮನೆ ಒಂದು 5-6 ಮನೆ ಇದೆ, ಮತ್ತು ಆ ಕಡೆ ಒಂದು 2 ಇದೆ. ಒಟ್ಟು ಒಂದು ಸ್ವಲ್ಪ ಮನೆ ಆಗುತ್ತೆ, ಒಂದು 10-12 ಮನೆ ಆಗ್ಬೋದು. ಅಷ್ಟು ಮನೆಗಳಿಗೆ ಕೊಟ್ಬಿಟ್ಟು ಬೇಗ ಬನ್ನಿ. ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು. ಇವರೆಲ್ಲ ನಮ್ಮ ಪಕ್ಕದ ಮನೆ ಮಕ್ಕಳು ಎಳ್ಬೀರೋದಕ್ಕೆ ಅಂತ ಬಂದಿದ್ದರು. ತುಂಬ ಖುಷಿಯಾಯಿತು. ಮಕ್ಳುಗಳು ನೋಡೋಕ್ಕೆ ಒಂದು ಖುಷಿ, ಅದರಲ್ಲೂ ಹೆಣ್ಮಕ್ಳುಗಳನ್ನಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ರೆಡಿಯಾಗಿ ಮುದ್ದಾಗಿ ಕಾಣಿಸ್ತಿರ್ತಾರೆ. ತುಂಬ ಖುಷಿಯಾಗುತ್ತೆ ನಮಗೆ. ನಾವು ಚಿಕ್ಕವರಾಗಿದ್ದಾಗೆಲ್ಲ ನೆನಪಾಗ್ಬಿಡುತ್ತೆ. ನಾವು ಇದೇ ಥರ ನಮ್ಮಮ್ಮನ ಹತ್ರ ಎಷ್ಟು ಹಠ ಮಾಡಿ ರೆಡಿ ಮಾಡಿಸ್ಕೊತಿದ್ವಿ ಗೊತ್ತಾ. ಅಮ್ಮಂಗೆ ಪಾಪ ಎಷ್ಟು ಕೆಲಸ ಇರ್ತಿತ್ತೋ ಏನೋ, ಹಠ ಮಾಡಿ ನಂಗೆ ಜಡೆ ಹಾಕು, ಹೂವು ಮುಡಿಸು ಅಂತೆಲ್ಲ ತುಂಬ ಹಠ ಮಾಡ್ತಿದ್ವಿ. ಎಳ್ಬೀರಿದ್ದೆಲ್ಲ ಆಯಿತು, ನಾನು ಎಲ್ಲರ ಮನೆಗೂ ಕೊಟ್ಬಿಟ್ಟು ಬಂದೆ. ಅದಾದಮೇಲೆ ಇಲ್ಲಿ ಕಿಚ್ಚಾಯಿಸ್ತಾಯಿದ್ರು. ನಮ್ಮ ಪಕ್ಕದ ಮನೆಯೇ, ನಮ್ಮ ಮನೆ ಇದೆಯಲ್ಲ, ಮನೆ ಪಕ್ಕದ ರೋಡಲ್ಲೇ. ಆಗ ಎಲ್ಲರನ್ನ ಪಕ್ಕದ ಮನೆಯವ್ರು ಹೋಗ್ತಿದ್ರು, ಕರೆದ್ರು ನನ್ನನ್ನು, ಬನ್ನಿ ಕಿಚ್ಚಾಯಿಸ್ತಿದ್ದಾರೆ ಹಸುಗಳನ್ನ ನೋಡೋಣ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಕೂಡ ಇದ್ದರು. ಸರಿ ಬಾ ಅಂತ ಕರೆದ್ರು, ಹೋದ್ವಿ. ನಮ್ಮೂರುಗಳಲ್ಲಿ ಮಾಡ್ತಾಯಿದ್ರು, ಅಂದರೆ ಇಷ್ಟು ಚಿಕ್ಕದಾಗಿ ಹಾಕ್ತಿರ್ಲಿಲ್ಲ. ನಮ್ಮೂರಲ್ಲಿ ತುಂಬ ದೊಡ್ಡದಾಗಿ ಹಾಕ್ತಾರೆ, ಬೆಂಕಿದೆಲ್ಲ ಹಾಕಿ ತುಂಬ ದೊಡ್ಡದಾಗಿ ಒಂದು 50-60 ಹಸುಗಳನ್ನ ಒಟ್ಟಿಗೆ ಇಟ್ಕೊಂಡಿರ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ನೆಗೆಸ್ಕೊಂಡು ಕರ್ಕೊಂಬರ್ಬೇಕು, ನಡ್ಸ್ಕೊಂಬಂದು ಅಂದರೆ ಆರಿಸ್ಬೇಕು, ಅದ್ರ ಮೇಲೆ ಬೆಂಕಿ ಮೇಲೆ ಅವು ಆರಬೇಕು, ಆ ಥರ ಮಾಡ್ತಾರೆ. ಇಲ್ಲೂ ಅಷ್ಟೇ ಮಾಡಿದ್ರು. ಬಟ್ ಸಿಟಿನಲ್ಲಿ ನಾನು ಇದೇ ಫಸ್ಟ್ ನೋಡಿದ್ದು, ಮೈಸೂರಲ್ಲಿ ಇದೇ ಫಸ್ಟು ಈ ಥರ ಕಿಚ್ಚಾಯಿಸ್ತಾ ಇರೋದನ್ನ ನೋಡಿದ್ದು. ನಾನು ಯಾವಾಗಲೂ ನೋಡಿರಲಿಲ್ಲ. ಹಸುಗಳು ಕರುಗಳೆಲ್ಲ ತೊಳೆದು ಚೆನ್ನಾಗಿ ಅವಕ್ಕೆ ಅಲಂಕಾರ ಮಾಡಿದರು, ಬಣ್ಣ ಎಲ್ಲ ಹಚ್ಚಿದ್ರು ಮೈಗೆಲ್ಲ. ಚೆನ್ನಾಗಿತ್ತು. ಪುಟ್ಟ ಕರುಗಳಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ವು. ನೋಡಿ ಅಲ್ಲಿ ಬಟ್ಟೆ ಎಲ್ಲ ಹಾಕ್ಕೊಂಡು ಕರ್ಕೊಂಬತ್ತಿದ್ದಾರೆ. ನನಗೆ ಭಯ ಆಗೋಯ್ತು, ಇಲ್ಲಿ ಬಟ್ಟೆ ಹತ್ಕೊಂಡ್ಬಿಟ್ರೆ ಹಸುಗಳಿಗೆ ಅಂತ ಹೇಳಿ. ಬಟ್ ಏನೂ ಆಗಲಿಲ್ಲ, ಚೆನ್ನಾಗಿ ಅನ್ನಿಸ್ತು. ಹಸುಗಳು ನಡ್ಕೊಂಬರ್ತಿದ್ದಾವೆ. ಇಲ್ಲಿ ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಇವರು ಬೆಂಕಿ ಮೇಲೆ ನೆಗೆಸ್ಬೇಕು, ಇವರು ಹಸುನ ಸುಮ್ಮನೆ ನಡೆಸ್ಕೊಂಡು ಕರ್ಕೊಂಬರ್ತಾವ್ರಲ್ವ ಅಂತ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಬೆಂಕಿ ಜಾಸ್ತಿ ಹಾಕಿ ಮಾಡಬೇಕಾಗಿತ್ತು. ಬಟ್ ಏನೋ ಗೊತ್ತಿಲ್ಲ, ಅವ್ರವ್ರು ಮಾಡ್ಕೊಳ್ಳೋ ಅವ್ರ ಕಡೆ ಹೆಂಗೆ ಮಾಡ್ತಾರೆ ಆ ಥರ. ಬಟ್ ಚೆನ್ನಾಗಿತ್ತು, ಖುಷಿಯಾಯಿತು. ಸಂಕ್ರಾಂತಿ ಹಬ್ಬ ತುಂಬ ಖುಷಿಯಾಗಿ ಕಂಪ್ಲೀಟ್ ಆಯಿತು. ಅದರಲ್ಲೂ ನನ್ನ ಮಗಳು ಹುಟ್ಟಿದ್ಮೇಲೆ ಮೊದಲನೇ ಸಂಕ್ರಾಂತಿ ನಮ್ಗೆ ಇನ್ನೂ ಸ್ಪೆಷಲ್ಲು. ಆಯಿತು, ಹಬ್ಬ ಎಲ್ಲ ಮುಗೀತು. ನೀವೆಲ್ಲ ಯಾವ ಥರ ಮಾಡಿದ್ರಿ ಸಂಕ್ರಾಂತಿನ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಆಗ್ತಿದೆ, ತಡ ಆಗ್ತಿದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಕಾರಣ ಏನು ಅಂತ ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ, ನಾನೇನು ಮತ್ತೆ ಹೇಳಬೇಕಾಗಿಲ್ಲ. ಯಾವಾಗ ಸಾಧ್ಯ ಆಗುತ್ತೋ ಆವಾಗ ವೀಡಿಯೋಗಳನ್ನ ಮಾಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ